ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇದು ನಮ್ಮ ಗಾಂಧಾರಿ ಮೆಣಸಿನ ಗಿಡ ಯಾವ ಥರ ಕಾಯಿ ಬಿಟ್ಟಿದೆ ಅಂತ ನೋಡ್ತಾ ಇರ್ಬೋದು. ಏನಪ್ಪ ಫಸ್ಟ್ ಆಗಿ ತೋರಿಸ್ತಾರೆ ಅಂದರೆ, ಯಾಕೆ ಅಂದರೆ ನೋಡಿ, ನನ್ನ ಗಾರ್ಡನಲ್ಲಿ ಒಂದೇ ಗಿಡದಲ್ಲಿ ಎಷ್ಟೊಂದು ಥರ ಕಾಯಿ ಬಿಟ್ಟಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಕಲರ್ ಕೂಡ ಅವೈಲೇಬಲ್ ಇದೆ. ಯಾರಾದರೂ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ. ನೋಡಿ, ಇದು ಒಂಥರ ವೆರೈಟಿ ಯಾವ ಥರ ಇದೆ ಅಂತ ನೋಡಿ. ಈ ಕಲರು ಇದೆ, ಅವೈಲೇಬಲ್ ಇದೆ, ಯಾರು ಬೇಕಾದರೂ ಬುಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಪಿಂಕ್ ಎಷ್ಟು ಚೆನ್ನಾಗಿದೆ ಅಂತ, ಇದೂ ಕೂಡ ಅವೈಲೇಬಲ್ ಇದೆ, ಬುಕ್ ಮಾಡ್ಕೊಳ್ಳಿ. ನೋಡಿ, ಇದು ಪಿಂಕ್, ಇದು ಒಂಥರ ಪಿಂಕ್, ಈ ಥರ ಕೂಡ ಅವೈಲೇಬಲ್ ಇದೆ, ಬುಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಪಿಂಕ್ ಆ್ಯಂಡ್ ವೈಟ್, ಈ ಥರ ಇದು ತುಂಬ ಚೆನ್ನಾಗಿದೆ, ಇದು ಅಷ್ಟೇ ಇದೆ, ಬುಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಬಿಸ್ಕೆಟ್ ಕಲರ್. ನೋಡಿ ಯಾವ ಥರ ಇದೆ ಅಂತ, ಈ ರೀತಿ ಕೂಡ ಅವೈಲೇಬಲ್ ಇದೆ, ಯಾರಾದರೂ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ. ನೋಡಿ, ಇದು ಅಷ್ಟೇ ಎಷ್ಟು ಚೆನ್ನಾಗಿದೆ ಅಂತ. ನನ್ನ ಹತ್ರ ಒಂದೊಂದು ಗಿಡನ ಎರಡೆರಡು ಗಿಡ ಮಾಡ್ಕೊಂಡಿರ್ತೀನಿ, ಹಾಗಾಗಿ ತೋರಿಸ್ತೀನಿ ಅಷ್ಟೇ. ಇದು ಎಷ್ಟು ಅಗಲ, ಒಂದು ಬಾಕ್ಸಾಗಿಂತ ಅಗಲ ಇದೆ. ಈ ರೀತಿ ಗಿಡನೂ ಕೂಡ ಅವೈಲೇಬಲ್ ಇದೆ, ಬೇಕು ಬುಕ್ ಮಾಡ್ಕೊಳ್ಳಿ. ಇದು ರೆಡ್ಡು ಡಬಲ್ ಪೆಟಲು. ಇದರಲ್ಲೇ ಇನ್ನೊಂದು ವೆರೈಟಿ ಇದೆ, ಅದು ತೋರಿಸ್ತೀನಿ. ನೋಡಿ ಎಷ್ಟು ದಪ್ಪ ಇದೆ ಅಂದರೆ ಒಂದು ಮುದ್ದೆಗೆ ಹತ್ರ ಇದೆ. ಇದು ಒಂದು ವೆರೈಟಿ ದಾಸವಾಳ, ಇದು ಕೂಡ ಇದೆ, ಯಾರಾದರೂ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ. ನೋಡಿ, ನನ್ನ ಗಿಡದಲ್ಲಿ ಸ್ಟಾರ್ ಫ್ರೂಟ್ ಎಷ್ಟು ಚೆನ್ನಾಗಿ ಗೊಂಚಲು ಥರ ಟೈಪ್ ಬಿಟ್ಟಿದೆ. ಈ ಥರ ಗಿಡ ಕೂಡ ಅವೈಲೇಬಲ್ ಇದೆ, ಯಾರಾದರೂ ಬೇಕು ಅಂದರೆ ಬೇಗ ಬುಕ್ ಮಾಡ್ಕೊಳ್ಳಿ. ಒಂದೇ ಗಿಡ ಉಳ್ಕೊಂಡಿರೋಂಥದ್ದು. ನೋಡಿ, ನನ್ನ ಗಿಡದಲ್ಲಿ ಎಷ್ಟೊಂದು ಈಚು ಗೊಂಚಲು ಟೈಪು ಕಾಯಾಗಿದೆ. ಈ ಥರ ಬೇಕು ಅಂದರೆ ನೀವು ಬುಕ್ ಮಾಡ್ಕೊಳ್ಳಿ. ನಾನು ಕೆಣ್ಸಂಪಿಗೆ ಗಿಡನ ಬಕೆಟಲ್ಲೇ ಹಾಕಿದೆ ಅಂತ ಹೇಳಿದ್ನಲ್ಲ, ನೋಡಿ ಅದು ಇಷ್ಟು ಚಿಕ್ಕ ಗಿಡನೇ. ನನ್ನ ಹತ್ರ ಇದೇ ರೀತಿ ಗ್ರಾಫ್ಟೆಡ್ ಗಿಡಗಳಿರೋದು. ಈ ಥರ ಗಿಡ ಕೂಡ ಅವೈಲೇಬಲ್ ಇದೆ, ಯಾರಾದರೂ ಬೇಕು ಅಂದರೆ ಬುಕ್ ಮಾಡ್ತೀನಿ. ಒಂಥರ ಶೋ ಪ್ಲ್ಯಾಂಟ್ ಎಷ್ಟು ಚೆನ್ನಾಗಿದೆ ಅಂತ ಹೂವನ್ನ ತೋರಿಸೋದಕ್ಕೋಸ್ಕರ ಹಾಕಿದ್ದೀನಿ. ಆಮೇಲೆ ಈ ಗಿಡ ಇದೆಯಾ ಅಂತ ಕೇಳಬೇಡಿ. ಶಂಖಪುಷ್ಪ ಎಷ್ಟೊಂದು ಹೂ ಬಿಟ್ಟಿದೆ ಅಂತ, 1 2 3 ಈ ರೀತಿ ಹೂ ಬಿಡುತ್ತೆ. ಇದನ್ನು ಸೀಡ್ಸ್ ಮಾಡ್ತಾಯಿದ್ದೀನಿ ಅಂತ ಕೇಳಿ. ಈ ಕಲರ್ ಅವೈಲೇಬಲ್ ಇದೆ, ಈ ಕಲರ್ ಅವೈಲೇಬಲ್ ಇದೆ. ಶಂಖಪುಷ್ಪ 5 ಸುತ್ತಿಂದು ಎಷ್ಟು ಚೆನ್ನಾಗಿದೆ ಅಂತ, ಹೂ ಕೂಡ ಬಿಟ್ಟಿದೆ, ತುಂಬ ಚೆನ್ನಾಗಿದೆ. ನಾನು ಅದನ್ನು ತೆಂಗಿನ ಮರಕ್ಕೆ ಹಬ್ಬಿಸ್ತೀನಿ. ಈ ಥರ ವಿನಿಕಾ ಫ್ಲವರ್ ಪ್ಲ್ಯಾಂಟ್ ಅವೈಲೇಬಲ್ ಇದೆ, ಯಾರಾದರೂ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ. ಹಾಗೆ ಸುಗಂಧದ ಡಬಲ್ ಪೆಟಲ್ಲಿದೆ, ಅದು ಇದೆ, ಬುಕ್ ಬೇಕು ಅಂದರೆ ಬುಕ್ ಮಾಡಿ. ನೋಡಿ, ಈ ರೀತಿ ದಾಸವಾಳ ಕೂಡ ಅವೈಲೇಬಲ್ ಇದೆ, ಯಾರಾದರೂ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ. ತುಂಬ ಜನ ಕೇಳಿದ್ರಲ್ಲ ಈ ಗಿಡ ಇದೆಯಾ ಅಂತ. ನೋಡಿ, 2 ಗಿಡ ಅಷ್ಟೇ ಇರೋದು, ಯಾರಾದರೂ ಬೇಕು ಅಂದರೆ ಈ ಗಿಡ ಕೂಡ ಅವೈಲೇಬಲ್ ಇದೆ, ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ. ಈ ದಾಸವಾಳ ಕೂಡ ಅವೈಲೇಬಲ್ ಇದೆ, ಯಾರಾದರೂ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ. ಇದು ತುಂಬ ದಪ್ಪ ರೋಸ್, ನೋಡಿ ಯಾವ ಥರ ಇದೆ ಅಂತ. ನೋಡಿ, ಡೈಸಿ ಗಿಡಗಳು ಅಷ್ಟೇ ಇನ್ನೊಂದು 4-5 ಅಷ್ಟೇ ಉಳ್ಕೊಂಡಿದೆ. ಎಲ್ಲೋ ಕಲ್ಕಂಬ್ರನೂ ಅಷ್ಟೇ ಇನ್ನೊಂದು 2-3 ಗಿಡ ಇದೆ. ನೋಡಿ, ಇದೊಂಥರ ಡಬಲ್ ಪೆಟಲು, ಈ ಕಲರು ಇದೆ, ಅವೈಲೇಬಲ್ ಇದೆ. ನೋಡಿ, ಆಗಲೇ ತೋರಿಸಿದ್ದೆ ರೆಡ್ ಬೇರೆ, ಇದೇ ಬೇರೆ ರೆಡ್ಡು, ಈ ಥರನೂ ಕೂಡ ಇದೆ, ಬೇಕು ಅಂದರೆ ನೋಡಿ. ಇದು ಒಂದು ವೆರೈಟಿ ತುಂಬಾ ಚೆನ್ನಾಗಿದೆ. ಆಮೇಲೆ ನಾಟಿ ವೆರೈಟಿಲಿ ವೈಟು ಪಿಂಕು ಅವೈಲೇಬಲ್ ಇದೆ ಕೂಡ ಇದೆ, ಯಾರಾದರೂ ಬೇಕು ಅಂದರೆ ಬುಕ್ ಮಾಡ್ತೀನಿ. ನೋಡಿ, ಈ ಕಲರ್ ಕೂಡ ಅವೈಲೇಬಲ್ ಇದೆ. ನೋಡಿ, ಇದೊಂದು ವೆರೈಟಿ, ಇದು ರೆಡ್ ಆ್ಯಂಡ್ ಆರೆಂಜು ಮತ್ತು ಎಲ್ಲೋ, ಇಷ್ಟು ಗಿಡಗಳು ಅವೈಲೇಬಲ್ ಇದೆ, ಯಾರಾದರೂ ಬೇಕು ಅಂದರೆ ಬೇಗ ಬುಕ್ ಮಾಡ್ಕೊಳ್ಳಿ. ತುಂಬ ಗಿಡ ತುಂಬ ಮೊಗ್ಗಿರುತ್ತೆ, ಯಾರಿಗಾದರೂ ಬೇಕಂದರೆ ಬುಕ್ ಮಾಡಿ. ಕೆಂಪು ಕಾಕ್ಟ ಗಿಡ ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಈ ಥರನೂ ಇದೆ ಅವೈಲೇಬಲ್ಲು. ಮತ್ತು ಇದು ನಿತ್ಯ ಮಲ್ಲಿಗೆಲಿ 2 ವೆರೈಟಿ ಅಂತ ಹೇಳಿದ್ದೀನಿ. ಇದು ನಿತ್ಯ ಮಲ್ಲಿಗೆ, ಅದು ಮಾಮೂಲಿ ಮಲ್ಲಿಗೆ, ಅದು ಕೂಡ ಅವೈಲೇಬಲ್ ಇದೆ, ಯಾರಾದರೂ ಬೇಕು ಅಂದರೆ ಬುಕ್ ಮಾಡ್ತಾರೆ. ನೋಡಿ, ಈ ಥರ ಕಲರ್ ಕೂಡ ಅವೈಲೇಬಲ್ ಇದೆ, ಈ ಕಲರ್ ಕೂಡ ಅವೈಲೇಬಲ್ ಇದೆ, ಈ ಕಲರ್ ಕೂಡ ಅವೈಲೇಬಲ್ ಇದೆ. ಈ ಥರ ಗಂಟೆ ದಾಸವಾಳ ಕೂಡ ಅವೈಲೇಬಲ್ ಇದೆ. ಈ ಥರ ಡಬಲ್ ಪೆಟಲ್ ಕೂಡ ಅವೈಲೇಬಲ್ ಇದೆ, ಯಾರಿಗಾದರೂ ಬೇಕಂದರೆ ಬುಕ್ ಮಾಡ್ಕೊಳ್ಳಿ. ಈ ಕಲರ್ ಕೂಡ ಅವೈಲೇಬಲ್ ಇದೆ, ಮತ್ತು ಈ ಕಲರ್ ಕೂಡ ಅವೈಲೇಬಲ್ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ರೀತಿ ಹಿಂದೆ ಹೋಗಿ ತೋರಿಸಿದ ಕೇಸರಿ ಕಲರೇ ಬೇರೆ, ಈ ಥರ ದಾಸವಾಳ ಇದೇ ಬೇರೆ ದಾಸವಾಳ. ನೋಡಿ, ಇದು ನನ್ನ ವ್ಯೂವರ್ ಮನೆಗೆ ಸೇವಂತಿಗೆ ಗಿಡ ಕಳಿಸಿದ್ನಲ್ಲ, ಅವರಿಗೆ ಎಷ್ಟು ಚೆನ್ನಾಗಿ ಗಿಡಗಳು ಸೆಟ್ ಆಗಿದೆ ಅಂತ ವಿಡಿಯೋ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಈ ರೀತಿ ಗಿಡಗಳನ್ನ ನಾನು ಕಳಿಸ್ಕೊಡೋ ಅಂಥದ್ದು, ಅವ್ರಿಗೂ ಎಲ್ಲ ಸೆಟ್ ಮಾಡ್ಕೊಂಡು ವಿಡಿಯೋ ಮಾಡಿ ಕಳಿಸಿದ್ದಾರೆ. ನನಗಂತೂ ತುಂಬಾ ಖುಷಿ ಇದೆ. ನೋಡಿ, ಇದು ಇನ್ನೊಬ್ಬರು ವ್ಯೂವರ್ ಮನೆಗೆ ಕಳಿಸಿರೋ ಅಂಥದ್ದು, ಎಷ್ಟು ಚೆನ್ನಾಗಿದೆ ಗಿಡಗಳನ್ನ ಅವ್ರು ಯಾವ ರೀತಿ ಪರಿಪಾಟ್ ಮಾಡಿದ್ದಾರೆ ಅಂತ. ಇದು ಬಂದ್ಬಿಟ್ಟು ಶಬ್ರೇಶ್ ಅಂತೇಳಿ ಅವ್ರಿಗೆ ಕಳಿಸಿರೋಂಥ ಪ್ಲ್ಯಾಂಟ್ಸು, ಅವರಿಗೂ ಕೂಡ ತುಂಬ ಚೆನ್ನಾಗಿ ಹೋಗಿದೆ. ಇದೂ
ನಾನು ಶಿರ್ಸಿ ಅವ್ರಿಗೆ ಕಳಿಸಿರೋವಂಥ ಪ್ಲ್ಯಾಂಟ್ಸ್ಗಳು. ನೋಡಿ ಇದು ನಮ್ಮ ಗಾರ್ಡನಲ್ಲಿ ಅದ್ಭುತ ಗಿಡ ಅಂತ ನಮ್ಮ ದೀಕ್ಷೆ ಹೇಳ್ತಿದ್ಲಲ್ಲ, ಇವತ್ತು ಅದರಲ್ಲಿ ಸುಮಾರು ಹಣ್ಣಾಗಿತ್ತು. ಮೊದಲೇ ನಾನು ಹಾರ್ವೆಸ್ಟ್ ಮಾಡಿ ತಿಂದಿದ್ವಿ. ಇದು ವೀಡಿಯೋಗೋಸ್ಕರ 2 ಹಣ್ಣು ಬಿಟ್ಕೊಂಡಿದ್ದು, ಹಂಗಾಗಿ ಇವತ್ತು ಅದನ್ನು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಹಣ್ಣಂತೂ ತುಂಬಾ ಸ್ವೀಟ್ ಇರುತ್ತೆ. ಇದನ್ನು ನಾವು ತಂದಾಕಿರೋವಂಥದ್ದಲ್ಲ, ಅದೇ ಹುಟ್ಟಿದ್ದು ಅಂತ ನಮ್ಮ ದೀಕ್ಷಾ ಹೇಳ್ತಾನೆ ಇರ್ತಾಳಲ್ಲ. ಹಂಗಾಗಿ ನೋಡಿ ಇವಾಗ ನಾನು ಕಟ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂತ, ಫುಲ್ಲು ರೆಡ್ ಆಗಿದೆ, ಸಕ್ಕತ್ತಾಗಿದೆ ಹಣ್ಣು ಮಾತ್ರ. ನಮ್ಮ ದೀಕ್ಷಂಗಂತೂ ಅದನ್ನು ನೋಡಿ ತುಂಬಾ ಖುಷಿ ಆಗೋಯಿತು. ಅವಳಂತೂ ತುಂಬಾ ಇಷ್ಟಪಟ್ಟು ತಿಂದಳು ಹಣ್ಣನ್ನು. ಈ ರೀತಿ ನಾವು ಗಾರ್ಡನಲ್ಲಿ ಬೆಳೆಸೋ ಅಂಥದ್ದು, ತಿನ್ನೋ ಅಂಥದ್ದು. ನೋಡಿ ಇವತ್ತು ನಮ್ಮ ಗಾರ್ಡನಲ್ಲಿ ಹೊಸ್ದಾಗಿ ಬಿಟ್ಟಿರೋವಂಥ ಶೋ ಪ್ಲ್ಯಾಂಟ್ಸ್ಗಳು ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ಶೋ ಪ್ಲ್ಯಾಂಟ್ಸ್ಗಳು ಕೂಡ ಇವೆ ನನ್ನ ಗಾರ್ಡನಲ್ಲಿ. ಅದೆಲ್ಲ ಸೇಲಿಲ್ಲ, ಮತ್ತು ಸೇಲ್ ಇದೆಯಾ ಅಂತ ಕೇಳಕ್ಕೆ ಹೋಗ್ಬೇಡಿ. ನೋಡಿ ಇದು ಎಷ್ಟು ಚೆನ್ನಾಗಿದೆ, ಫೆಂಟಾಸ್ ಫ್ಲವರ್ ಅಂದರೆ ಸ್ಟಾರ್ ಫ್ಲವರ್ ಅಂತ ನಾನು ಅಂತೀನಿ. ನೋಡಿ ಅದು ಎಷ್ಟು ಕಲರ್ ಇದೆ. ಕಲೋಂಚ ಸೇಲಿದೆ, ಬೇಕು ಅಂದರೆ ಯಾರಾದರೂ ಪರ್ಚೇಸ್ ಮಾಡಿ. ರೆಡ್ಡು ಪಿಂಕು ಇದೆ, ಮತ್ತು ಪಿಂಕು ವೈಟು ಕೂಡ ಇದೆ. ಅದು ಸೇಲಿಂಗ್ ಇದೆ, ಬೇಕಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ಇದು ನೋಡಿ ಅದು ನೀರ್ದಂಟಿನ ಸೋನೆ ಗಿಡ, ಅದು ಅಷ್ಟು ಕಲರ್ಸು ಚೆನ್ನಾಗಿದೆ. ಅದು ಎಲ್ಲ ಇವಾಗ ಕನೆಕ್ಷನ್ ಹಾಕಿದ್ದೀನಿ. ನೋಡಿ ಇದು ಒಂದು ವೆರೈಟಿ ಶೋ ಪ್ಲ್ಯಾಂಟ್ಸು. ಇದು ಜೀನಿಯಾ ಫ್ಲವರ್ಸ್ಗಳು ಎಷ್ಟು ಚೆನ್ನಾಗಿವೆ ಅಂತ. ಈ ರೀತಿ ನನ್ನ ಗಾರ್ಡನಲ್ಲಿ ಶೋ ಪ್ಲ್ಯಾಂಟ್ಸ್ ಇರೋವಂಥದ್ದು. ನೋಡಿ ಇವತ್ತು ಶಂಖಪುಷ್ಪ ಎಷ್ಟೊಂದು ಹೂ ಬಿಟ್ಟಿದೆ ಅಂತ, ಒಂದು ಎಷ್ಟು ದಪ್ಪ ಇದೆ ಅಂತ. ತುಂಬಾ ಚೆನ್ನಾಗಿದೆ ಹೂವಂತೂ. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಆ ಥರ ಎಲ್ಲ ಬಿಟ್ಟಾಗ. ನೋಡಿ ಇದು ಒಂದು ವೆರೈಟಿ ಶೋ ಪ್ಲ್ಯಾಂಟ್ಸು. ಇದು ಅವೈಲೇಬಲ್ ಇದೆ, ಯಾರಾದರೂ ಬೇಕು ಅಂದರೆ ತೊಗೊಳ್ಳಿ. ನಾವು ಎಲ್ಲ ಥರ ಗಿಡಗಳನ್ನೂ ಪ್ಯಾಕಿಂಗ್ ಮಾಡೋದಿರುತ್ತೆ, ಮತ್ತು ಆರ್ಡರ್ ತೊಗೊಳೋದಿರುತ್ತೆ. ಹಂಗಾಗಿ ನಾನು ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಲ್ಲ. ಬಟ್ ತುಂಬಾ ಆರ್ಡರ್ ಇರೋದ್ರಿಂದ, ಜಾಸ್ತಿ ಪ್ಯಾಕಿಂಗ್ ಇರೋದ್ರಿಂದ ನನಗೆ ಈ ರೀತಿ ಪ್ಯಾಕ್ ಮಾಡೋದಿರುತ್ತೆ. ಮತ್ತು ಡೈಲಿ ನನಗೆ ರೆಗ್ಯುಲರಾಗಿ ಆರ್ಡರ್ ಅಂತೂ ಇದ್ದೇ ಇರುತ್ತೆ. ಸೊ ಹಂಗಾಗಿ ನಾನು ವೀಡಿಯೋಸ್ ಮಾಡೋಕ್ಕಾಗಲ್ಲ. ತುಂಬ ಜನ ಕೇಳ್ತೀರಾ ಅಕ್ಕ ವೀಡಿಯೋ ಯಾಕೆ ಆಗ್ತಾಯಿಲ್ಲ ಅಂತ. ಇದೇ ಕಾರಣಕ್ಕೆ ನಾನು ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ. ಪ್ಯಾಕಿಂಗ್ ಅಂತೂ ತುಂಬಾ ಇರುತ್ತೆ. ಡೈಲಿ ಏನಿಲ್ಲ ಅಂದರೂ 10ರಿಂದ 20 ಪ್ಯಾಕಿಂಗ್ ಇರುತ್ತೆ, ಒಬ್ಬರೇ ಮಾಡಬೇಕು. ಹಂಗಾಗಿ ಅದಕ್ಕೆ ನಮ್ಮ ಮನೆಯವ್ರಿಗೆ ಪ್ಯಾಕಿಂಗ್ ಮಾಡಿಕೊಟ್ರೆ ನಾನು ಟೇಪ್ ಹೊಡೆಯೋದು ಅದೆಲ್ಲ ಮಾಡೋದ್ರಿಂದ ನಾವು ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ. ಹಂಗಾಗಿ ಯಾರೂ ಬೇಜಾರು ಮಾಡ್ಕೊಬೇಡಿ. ಪ್ರತಿಯೊಬ್ರಿಗೂ ನಾನು ಆರ್ಡರ್ ತೊಗೊತಾ ಇದ್ದೀನಿ, ನಿಮ್ಗೆ ಗಿಡಗಳನ್ನ ಕಳಿಸ್ಕೊಡ್ತಾಯಿದ್ದೀನಿ. ಪಾಪ ಅದರಲ್ಲೂ ಕೇರಳದವರು ಮಳೆ ಜಾಸ್ತಿ ಅಂತೇಳಿ, ಮೇಡಮ್ ಈ ವೀಕ್ ಕಳಿಸ್ಕೊಡ್ಬೇಡಿ, ನೆಕ್ಸ್ಟ್ ವೀಕ್ ಸೆಂಡ್ ಮಾಡಿ ಅಂತೆಲ್ಲ ಹೇಳಿದ್ದಾರೆ. ಆ ಸೈಡ್ ಕೇರಳದಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಆ ರೀತಿ ಹೇಳಿದ್ರು ಅವರು. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಈಗ ನೋಡಿ ಇಷ್ಟೊಂದೆಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿದ್ದೇವೆ, ಅದನ್ನೆಲ್ಲ ಇವಾಗ ಹಾಕೋದಕ್ಕೆ ಅಂತ ಹೋಗ್ತಾರೆ. ಈ ರೀತಿ ನಮ್ಮ ಕೆಲಸಗಳಿರೋದ್ರಿಂದ ನನಗೆ ಜಾಸ್ತಿ ಹೆಚ್ಚಿನ ವೀಡಿಯೋಗಳನ್ನ ಹಾಕೋಕ್ಕಾಗಲ್ಲ. ಮತ್ತು ಕೆಲವರೆಲ್ಲ ಫ್ಲವರ್ ಕಳಿಸ್ಯಾಕ, ಅದನ್ನು ಕಳಿಸ್ಯಾಕ, ಇದನ್ನು ಕಳಿಸ್ಯಾಕೆ ಅಂತೀರ. ದಯವಿಟ್ಟು ನಾನು ವೀಡಿಯೋದಲ್ಲಿ ಹಾಕಿರ್ತೀನಿ, ಅದು ಅಷ್ಟು ಕಲರ್ಸು ನನ್ನ ಹತ್ರ ಅವೈಲೇಬಲ್ ಇರುತ್ತೆ ಅಂತ ಒತ್ತಿ ಹೇಳಿರ್ತೀನಿ. ಅದು ನಾವು ಫುಲ್ ಸಾಯಲ್ಲೇ ಕಳಿಸೋದ್ರಿಂದ ಸ್ವಲ್ಪ ಪ್ಯಾಕಿಂಗು ನೀಟಾಗೇ ಮಾಡಬೇಕು. ಆ ರೀತಿ ಇರೋದ್ರಿಂದ ನನಗೆ ವೀಡಿಯೋಸ್ ಹಾಕೋಕ್ಕಾಗಲ್ಲ. ಯಾರೂ ಬೇಜಾರು ಮಾಡ್ಕೊಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ.